ಅಂಥ ಜಗಜ್ಜನನಿಗೆ ಶಿವನ್ನ ಹೋಲಿಸ್ಕೊಳೋ ಅಂಥದ್ದು, ಶಿವನ ಜೊತೆ ಮದುವೆ ಆಗುವಂಥ ಅವಶ್ಯಕತೆ ಆದರೂ ಇತ್ತ, ಬೇಕಾಗಿತ್ತ ಅಂತ ಇದು. ದೇವಿ ಪ್ರಕೃತಿ, ಪುರುಷ ಅಂದರೆ ಶಿವ, ಎರಡು ಸಮ್ಮಿಲನ ಆದ್ರೇ ಸೃಷ್ಟಿಗೆ ಮೂಲ. ಅದಕ್ಕೆ ಆ ಒಂದು ನಿಯಮದ ಮೇಲೆ ಜಗಜ್ಜನನಿ ಶಿವನನ್ನು ಮದುವೆ ಆಗ್ತಾರೆ. ಶಿವನನ್ನೇ ಯಾಕೆ ಮದುವೆ ಆಗಬೇಕು? ಸೂರ್ಯನಿಗೆ ನಮಸ್ಕಾರ ಪ್ರಿಯ, ವಿಷ್ಣು ಅಲಂಕಾರ ಪ್ರಿಯ, ಶಿವ ಅಭಿಷೇಕ ಪ್ರಿಯ. ವಿಷ್ಣು ಅಲಂಕಾರ ಪ್ರಿಯ, ಸ್ವಲ್ಪ ಖರ್ಚು. ಸೂರ್ಯನಿಗೆ ನಮಸ್ಕಾರ ಪ್ರಿಯ, ಸೂರ್ಯ ನಮಸ್ಕಾರ ಮಾಡಬೇಕು, ಮಾಡೋ ಸ್ವಲ್ಪ ಕಷ್ಟ ಎಲ್ಲರಿಗೂ. ಶಿವನಿಗೆ ಏನಿಲ್ಲ, ಒಂದು ಸ್ಪೂನ್ ನೀರಿಂಗ್ ಹಾಕಿ ಓಂ ನಮಃ ಶಿವಾಯ ಪ್ರಸನ್ನ. ಶಕ್ತಿ ಹತ್ರ ಕೇಳ್ತಾರೆ, ಅಲ್ಲಮ್ಮ ನೀನು ಈ ಥರ ಇದೆಯಾ ನೋಡಿ, ಬರ್ತಾ ಇದ್ದಾನೆ, ಕಾಲಿಗೆ ಮರ ಚುಪ್ಪಲಿ ಹಾಕ್ಕೊಂಡು, ಮರದ ಪಾದಕ್ಕೆ ಹಾಕ್ಕೊಂಡು, ಹಾವುಗಳನ್ನೆಲ್ಲ ಹಾಕ್ಕೊಂಡು, ಒಂದು ಕಿರೀಟ ಇಲ್ಲ, ಒಂದು ಉಂಗುರ ಇಲ್ಲ, ಒಂದು ಚೈನ್ ಇಲ್ಲ, ಹೇಗೆ ನೀನು ಒಪ್ಕೊಂಡೆ? ಇವಾಗ ನೋಡಿ ಅಂತಾರೆ ಮಾತೆ. ಶಿವನನ್ನು ಕಾಮ ದೃಷ್ಟಿಯಲ್ಲಿ ನೋಡ್ತಾರೆ. ತಕ್ಷಣ ಶಿವನ ರೂಪ ಚೇಂಜ್ ಆಗ್ಬಿಡುತ್ತೆ. ಕಿರೀಟ, ಒಡವೆಗಳು. ಆವಾಗಲಿಂದನೇ ಶಿವನಿಗೆ ಕಾಮೇಶ್ವರ ರೂಪ ಬಂದಿದ್ದು. ಕಾಮೇಶ್ವರಿ, ಕಾಮೇಶ್ವರ. ಈ ಶ್ರೀಚಕ್ರಪುರ ಬ್ರಹ್ಮಾಂಡದಲ್ಲಿ ಇರೋದನ್ನು ಮೊದಲೇ ಯಾರು ಗೊತ್ತಾಯಿತು? ಜಪ ತಪ ಮಾಡುವವರಿಗೆ ಜಪ ತಪಕ್ಕೆ ವಿಶ್ವರೂಪ ಶಿವ. ಶಿವನಿಗೆ ಅಂತ್ಯ ಇಲ್ಲ, ಆದರೆ ಶಿವ ಮಾತ್ರ ಲಯಕರ್ತ, ಅಂತ್ಯವನ್ನು ಮಾಡೋ. ಹೌದು, ಶಿವನ ಹೆಚ್ಚ, ಶಕ್ತಿ ಹೆಚ್ಚ. ತರ್ಕ ಮಾಡಬಹುದು, ಯಾರೊಬ್ಬರು ಹೆಚ್ಚು ಅಂದರೂ ಇನ್ನೊಬ್ಬರು ನಮಗೆ ಶಾಪ ಕೊಡ್ತಾರೆ. ನಮಸ್ಕಾರ. ಮುಂದುವರೆದ ಭಾಗ ಶ್ರೀ ಲಲಿತಾ ಪರಮೇಶ್ವರಿಯ ಕತೆ ಬಗ್ಗೆ, ಪುರಾಣದ ಬಗ್ಗೆ, ಇತಿಹಾಸದ ಬಗ್ಗೆ ಹಾಗೂ ಲಲಿತಾ ಪರಮೇಶ್ವರಿಯ ಅವತಾರಗಳ ಬಗ್ಗೆ, ನಾನಾ ವಿಧಗಳ ಬಗ್ಗೆ, ಬೀಜಾಕ್ಷರಿ ಮಂತ್ರದ ಬಗ್ಗೆ, ಈ ಎಲ್ಲದ್ರ ಬಗ್ಗೆ ಮಾತಾಡ್ತಾ ಈಗ ನಾನು ಈ ಪ್ರಶ್ನೆಯನ್ನು ಕೇಳೋದಕ್ಕೆ ರೆಡಿಯಾಗಿದ್ದೀನಿ. ನೀವು ಲಾಸ್ಟ್ ಎಪಿಸೋಡ್ ನೋಡಿದ್ರೆ ಈ ಪ್ರಶ್ನೆಗೆ ಖಂಡಿತವಾಗೂ ಕನೆಕ್ಟ್ ಆಗ್ತೀರಾ ಅಂತ ಹೇಳ್ತಾ, ನಾವು ಇಲ್ಲಿ ಕೇಳೋಕ್ಕೆ ಹೊರಟಿರೋದಂಥ ಪ್ರಶ್ನೆ ಹೇಳೋದಕ್ಕಿಂತ ಮುಂಚೆ ಮತ್ತೊಮ್ಮೆ ಗುರುಗಳೇ, ನಿಮಗೆ ಆತ್ಮೀಯದ ಸ್ವಾಗತ, ಸುಸ್ವಾಗತ ಕಾರ್ಯಕ್ರಮಕ್ಕೆ. ಚಂದನ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಂಥ ಒಳ್ಳೊಳ್ಳೆ ವಿಚಾರಗಳನ್ನ ನಮಗೆ ತಿಳಿಸ್ಕೊಡ್ತಾ ಇದ್ದೀರಾ ಅಂತಂದರೆ, ಅಪಾರವಾದ ಜ್ಞಾನವನ್ನು ನಮಗೆಲ್ಲರಿಗೂ ದಾರಿ ಹಿಡಿತಾ ಇದ್ದೀರಾ ಅಮ್ಮನವ್ರ ಮುಖಾಂತರ ನೀವು ಅಂತ ಹೇಳ್ತಾ ಇದ್ದೀನಿ. ತುಂಬ ಥ್ಯಾಂಕ್ಸ್. ಈಗ ಲಲಿತಾ ಪರಮೇಶ್ವರಿ ಅಮ್ಮನವರ ಬಗ್ಗೆ ಮಾತಾಡ್ತಾ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಆಗಿರುವಂಥ ಲಲಿತಾ ಪರಮೇಶ್ವರಿ ಅಮ್ಮ ಇಡೀ ಜಗತ್ತನ್ನು ಸೃಷ್ಟಿ ಮಾಡ್ತಾರೆ. ಬ್ರಹ್ಮ ವಿಷ್ಣು ಮಹೇಶ್ವರ ಆದಿಗಳನ್ನು ಸೃಷ್ಟಿ ಮಾಡ್ತಾಳೆ. ರಾಕ್ಷಸರು ಮತ್ತು ಹಿಂಪುರುಷರು ಎಲ್ಲರೂ ಬರ್ತಾರಲ್ಲಿ. ದೇವಾನುದೇವತೆಗಳು, ಮಾನವಗಣ, ಆಮೇಲೆ ನೀವು ಹೇಳ್ದಂಗೆ ಸಹಸ್ರಾರು ಲೋಕಗಳು, ಬ್ರಹ್ಮಾಂಡ ಲೋಕಗಳಿದೆ ಅಂತ ಹೇಳ್ತಿದ್ದೀರ. ಅಂಥ ಜಗಜ್ಜನನಿಗೆ ಶಿವನ್ನ ಹೋಲಿಸ್ಕೊಳೋ ಅಂಥದ್ದು, ಶಿವನ ಜೊತೆ ಮದುವೆ ಆಗುವಂಥ ಅವಶ್ಯಕತೆ ಆದರೂ ಇತ್ತ, ಬೇಕಾಗಿತ್ತ ಅಂತ ಇದು. ಪ್ರಥಮವಾಗಿ ಗುರುಭ್ಯೋಂ ನಮಃ, ಶಿವಶಕ್ತಿಯೈ ನಮಃ. ಪ್ರೇಕ್ಷಕರು ಕೂಡ ನಮಸ್ಕಾರಗಳು. ಜಗಜ್ಜನನಿಗೆ ಶಿವನ ಜೊತೆ ಮದುವೆ ಅನಿವಾರ್ಯವಿತ್ತ? ನಿಮ್ಮ ಪ್ರಶ್ನೆ. ಹೌದು, ಜಗಜ್ಜನನಿಗೆ ಇಲ್ಲಿ ಪ್ರಕೃತಿ, ದೇವಿ ಪ್ರಕೃತಿ, ಪುರುಷ ಅಂದರೆ ಶಿವ, ಎರಡು ಸಮ್ಮಿಲನ ಆದ್ರೇ ಸೃಷ್ಟಿಗೆ ಮೂಲ. ಇಲ್ಲಾಂದರೆ ಸೃಷ್ಟಿನೇ ಇಲ್ಲ ಅಲ್ವಾ? ಭೂತಾಯಿಗೆ ಮಳೆ ಬಿದ್ದಾಗಲೇ ಬೆಳೆ. ಅದಕ್ಕೆ ಆ ಒಂದು ನಿಯಮದ ಮೇಲೆ ಜಗಜ್ಜನನಿ ಶಿವನನ್ನು ಮದುವೆ ಆಗ್ತಾರೆ. ಶಿವನನ್ನೇ ಯಾಕೆ ಮದುವೆ ಆಗಬೇಕು? ಯಾಕೆ ಬೇರೆ ಮಾತೆಗೆ ಇದಾಗಲಿಲ್ಲ? ಮಾತೆ ವೈಭೋಗ ದೇವತೆ. ಶ್ರೀಚಕ್ರಪುರ, ಇಡೀ ಶ್ರೀಚಕ್ರಪುರ ಚಿನ್ನ ಮತ್ತು ನವರತ್ನಗಳಿಂದಲೇ ನಿರ್ಮಾಣವಾಗಿದೆ. ಒಂದೊಂದು ಗೋಡೆನೂ ಬರೀ ವಜ್ರ, ನೆಲ ಟೈಲ್ಸ್ ಎಲ್ಲ ಚಿನ್ನ. ಈ ಥರ ನೀವು ಶ್ರೀಚಕ್ರಪುರನೇ ಒಂದೊಂದು ಗೋಡೆ ಒಂದೊಂದು ನೋಡ್ತಾ ಇದ್ದರೆ ಅದು ವೈಭವೋಪೇತವಾದ ಒಂದು ಮಹಾನಗರ. ಅದಕ್ಕಿಂತ ಶ್ರೇಷ್ಠವಾದ, ಅದಕ್ಕಿಂತ ವೈಭವ ನಗರ ಇನ್ನೊಂದಿಲ್ಲ ಇಡೀ ಬ್ರಹ್ಮಾಂಡದಲ್ಲಿ. ಅಂಥ ಬ್ರಹ್ಮಾಂಡ. ಶಿವ ಅದಕ್ಕೆ ತದ್ವಿರುದ್ಧ. ಕೈಲಾಸದಲ್ಲಿ ಒಂದು ಬಂಡೆ ಮೇಲೆ ಕೂತ್ಕೊಂಡು ಬರೀ ಬೆಟ್ಟ ಗುಟ್ಟ ನೀರು, ಸ್ಮಶಾನವಾಸಿ. ಕೈಲಾಸ ಸ್ಮಶಾನ ಅಲ್ಲ, ಸ್ಮಶಾನದಲ್ಲಿ ಭೈರವ ರೂಪದಲ್ಲಿ ಬರ್ತಾರೆ. ಸ್ಮಶಾನ ಭೈರವ ಅದು ಬೇರೆ. ಈ ರೀತಿ ಬಹಳ ಹಿಮ ಬೆಟ್ಟ ಗುಟ್ಟಗಳ ನಡುವೆ, ನದಿಗಳ ಸರೋವರ ನಡುವೆ ಒಂದು ಬಂಡೆ ಮೇಲೆ ಕೂತ್ಕೊಂಡು ಸದಾ ಧ್ಯಾನ ಮಾಡುವ ಗಜ ಚರ್ಮಾಂಬರ, ಆನೆ ಚರ್ಮವನ್ನು ಉಟ್ಟುಕೊಂಡು, ಒಂದು ಒಡವೆ ಇಲ್ಲ, ಹಾವುಗಳನ್ನ ಹಾಕ್ಕೊಂಡು, ತಲೆ ಮೇಲೆ ಗಂಗೆ, ಜಟಾಜೂಟ, ರುದ್ರಾಕ್ಷಿ ಮಾಲೆ, ಇಷ್ಟೇ. ಇಲ್ಲಿ ನೋಡಿದ್ರೆ ಅಮ್ಮನಿಗೆ ಆಡಂಬರವಾಗಿರುವಂಥ ಶ್ರೀಚಕ್ರ ಮತ್ತು ಅದರ ನಿವಾಸಿಗಳು,
ಇದಕ್ಕೂ ತದ್ವಿರುದ್ಧ ಅಲ್ವಾ ಸರ್? ತದ್ವಿರುದ್ಧ. ಅದಕ್ಕೆ ಮಾತಿಗೆ ಇಷ್ಟ ಆಗೋದು. ಒಂದಿಷ್ಟು ಆಡಂಬರ ಬಯಸದ ನೋಡಿ, ಶಿವ ಕೇವಲ ಅಭಿಷೇಕ ಪ್ರಿಯ ಅಂತ ಕರಿತೀವಿ. ಸೂರ್ಯನಿಗೆ ನಮಸ್ಕಾರ ಪ್ರಿಯ, ವಿಷ್ಣು ಅಲಂಕಾರ ಪ್ರಿಯ, ಶಿವ ಅಭಿಷೇಕ ಪ್ರಿಯ. ವಿಷ್ಣು ಅಲಂಕಾರ ಪ್ರಿಯ, ಸ್ವಲ್ಪ ಖರ್ಚು. ಸೂರ್ಯನಿಗೆ ನಮಸ್ಕಾರ ಪ್ರಿಯ, ಸೂರ್ಯ ನಮಸ್ಕಾರ ಮಾಡಬೇಕು, ಮಾಡೋ ಸ್ವಲ್ಪ ಕಷ್ಟ ಎಲ್ಲರಿಗೂ. ಶಿವನಿಗೆ ಏನಿಲ್ಲ, ಒಂದು ಸ್ಪೂನ್ ನೀರಿಂಗೆ ಹಾಕಿ ಓಂ ನಮಃ ಶಿವಾಯ, ಪ್ರಸನ್ನ, ಸುಲಭ ದೇವತೆ. ಈ ಲಲಿತಾ ಅನ್ನೋದಕ್ಕೆ ಶಿವ ಅನ್ನೋ ತತ್ವ ಬಹಳ ಹತ್ತಿರಕ್ಕಿದೆ. ನೋಡೋ ರೀತಿಯಲ್ಲಿ ಬೇರೆ ಇದ್ರು ತತ್ವಗಳು ಒಂದೇ, ಸುಲಭವಾಗಿದೆ. ಲಲಿತಾ, ಸುಲಲಿತಾ. ಆ ಸುಲಲಿತಕ್ಕೆ ಹತ್ತಿರವಾದ ದೇವರು ಯಾರು ಅಂದರೆ ಪುರುಷ ದೇವತೆ ಶಿವ. ಯಾಕೆ? ಅಷ್ಟು ಸಿಂಪಲ್. ಇದೆಲ್ಲ ನೋಡಿ ಆಮೇಲೆ ಶಿವನನ್ನು ನೋಡಿದಾಗ ಆವಾಗ ಆದಿಶಕ್ತಿಗೆ ಕಾಮೇಶ್ವರಿ ಅನ್ನೋ ರೂಪ ಬರುತ್ತೆ, ಆಸೆ ಹುಟ್ಕೊಳ್ಳುತ್ತೆ, ಕಾಮನೆಗಳು ಹುಟ್ಟತ್ತೆ ಶಿವನ ನೋಡಿದ ತಕ್ಷಣ. ಆದರೆ ಶಿವನಿಗೆ ಪ್ರಾರಂಭದಲ್ಲಿ ಮದುವೆ ಎಲ್ಲ ಇಷ್ಟ ಇರೋದಿಲ್ಲ. ವಿಷ್ಣು ಬ್ರಹ್ಮರೆಲ್ಲ ಸೇರಿ ಮಾಡಿ ಒಪ್ಪಿಸ್ತಾರೆ. ಆಗ ಎಲ್ಲರೂ ಕೇಳ್ತಾರೆ, ಅಲ್ಲಯ್ಯ ಜಗಜ್ಜನಿಗೆ ಎಷ್ಟು ಅಲಂಕಾರ, ಕಿರೀಟ ನೋಡು, ಒಡವೆಗಳು ನೋಡಿ ಹೆಂಗೆ ಹಾಕೊಂಡು ಮದುವೆ ಹೆಣ್ಣಾಗಿ ರೆಡಿಯಾಗಿದ್ದಾರೆ, ನೀನು ಆನೆ ಚರ್ಮ ಉಟ್ಕೊಂಡು ಅವುಗಳನ್ನ ಹಾಕೊಂಡು ಬರ್ತಾ ಇದೆಯಾ, ಸರಿನಾ? ನಾನು ಹೀಗೆ ಇರೋದು, ನನಗೆ ಯಾವುದು ಬೇಡ, ನಾನು ಹೀಗೆ ಬಂದು ಹೀಗೆ ಮದುವೆ ಆಗ್ತೀನಿ. ಅವಳು ಇಷ್ಟಪಟ್ಟಿದ್ದಾಳೆ, ಅಷ್ಟೇ ಮದುವೆ ಆಗ್ತೀನಿ. ಸರಿ, ಶಕ್ತಿ ಹತ್ರ ಕೇಳ್ತಾರೆ, ಅಲ್ಲಮ್ಮ ನೀನು ಈ ಥರ ಇದೆಯಾ ನೋಡಿ, ಬರ್ತಾ ಇದ್ದಾನೆ, ಕಾಲಿಗೆ ಮರ ಚುಪ್ಪಲಿ ಹಾಕ್ಕೊಂಡು, ಮರದ ಪಾದಕ್ಕೆ ಹಾಕ್ಕೊಂಡು, ಹಾವುಗಳನ್ನೆಲ್ಲ ಹಾಕ್ಕೊಂಡು, ಒಂದು ಕಿರೀಟ ಇಲ್ಲ, ಒಂದು ಉಂಗುರ ಇಲ್ಲ, ಒಂದು ಚೈನ್ ಇಲ್ಲ, ಹೇಗೆ ನೀನು ಒಪ್ಕೊಂಡೆ? ಇವಾಗ ನೋಡಿ ಅಂತಾರೆ ಮಾತೆ. ಶಿವನನ್ನು ಕಾಮದೃಷ್ಟಿಯಲ್ಲಿ ನೋಡ್ತಾರೆ. ತಕ್ಷಣ ಶಿವನ ರೂಪ ಚೇಂಜ್ ಆಗಿಬಿಡುತ್ತೆ, ಕಿರೀಟ, ಒಡವೆಗಳು. ಆವಾಗಲಿಂದನೇ ಶಿವನಿಗೆ ಕಾಮೇಶ್ವರ ರೂಪ ಬಂದಿದ್ದು. ಕಾಮೇಶ್ವರಿ, ಕಾಮೇಶ್ವರ. ಅಂದರೆ ಅಮ್ಮನವ್ರು ನೋಡಿರೋಂಥ ದೃಷ್ಟಿ ಚೇಂಜ್ ಆದಾಗ ಶಿವಪ್ಪನಲ್ಲೂ ವ್ಯತ್ಯಾಸಗಳು ಇರುತ್ತೆ, ಶಿವನಲ್ಲೂ. ಆವಾಗಿಂದ ಕಾಮೇಶ್ವರಿ, ಕಾಮೇಶ್ವರ ರೂಪ ಚೇಂಜ್ ಆಗಿ ಮದುವೆ ಅನ್ನೋದಾಗತ್ತೆ. ಮದುವೆ ಆಗಿದ್ದಕ್ಕೆ ಬ್ರಹ್ಮಾಂಡ ಸೃಷ್ಟಿ, ಮದುವೆ ಆಗಿದ್ದಕ್ಕೆ ಕೋಟೆ ಅಂತ ಸೂರ್ಯರು, ಗ್ಯಾಲಕ್ಸಿಗಳು, ನಕ್ಷತ್ರ ಪುಂಜಗಳು, ಭೂಮಿಗಳು, ನಕ್ಷತ್ರರು, ಸೂರ್ಯ, ಚಂದ್ರ ಎಲ್ಲ ಹುಟ್ಟಿದಕ್ಕೆ ಸಂಗಮ. ಇಲ್ಲಾಂದ್ರೆ ಏನೂ ಇಲ್ಲ. ಅದಕ್ಕೆ ಆ ಒಂದು ಕಾರಣಕ್ಕೆ ಮದುವೆ, ಆ ಸಂಪ್ರದಾಯ ಇವತ್ತಿಗೂ ನಮ್ಮಲ್ಲಿ ಈಗಲೂ ಸಹ ನಾವು ಯೋಚನೆ ಮಾಡ್ದಂಗೆ ಸರ್, ಅಲ್ಲಿ ದೇವಲೋಕದಲ್ಲಿ ಇದೇ ನೀವು ಹೇಳ್ದಂಗೆ ಆ ವಿಜೃಂಭಣೆಯ ವಜ್ರ ವೈಡೂರ್ಯಗಳಂತ ಕೂಡಿರುವಂಥ ಅರಮನೆಗಳಾಗಲಿ ಅಥವಾ ಕೈಲಾಸವಾಸವಾಗಲಿ, ಇವೆಲ್ಲವೂ ಈಗಲೂ ಸಹ ಅದು ಪ್ರೆಸೆಂಟ್ ಇದೆಯಾ ಮೂವಿಗಳಲ್ಲಿ ತೋರಿಸ್ದಂಗೆ? ಮೂವಿಗಳಲ್ಲಿ ತೋರಿಸಂಗಲ್ಲ. ಮೂವಿಗಳಲ್ಲಿ ಪಾಪ ಅವ್ರು ಎಷ್ಟು ಸಾಧ್ಯ ಅಷ್ಟು ತೋರಿಸ್ತಾರೆ, ಅವ್ರು ತಪ್ಪಲ್ಲ. ಅವರು ಒಂದು ಇಮ್ಯಾಜಿನ್ ಮೇಲೆ ಸಾಧ್ಯವಾದಷ್ಟು ಹತ್ತಿರಕ್ಕೆ ತೋರಿಸ್ತಾರೆ. ಅದು ನೀವು ಹೋಗ್ಬೇಕಾದ್ರೆ ಶಿವಪುರಾಣ, ಆಮೇಲೆ ಬ್ರಹ್ಮಾಂಡ ಪುರಾಣ, ವಿಷ್ಣು ವೈಕುಂಠ ವರ್ಣನೆ ಇವೆಲ್ಲ ಓದಿದಾಗ, ಆಮೇಲೆ ಶ್ರೀಚಕ್ರಪುರ ಇವೆಲ್ಲ ನೀವು ಗ್ರಂಥಗಳಲ್ಲಿ ಪಠನೆ ಮಾಡಿದಾಗ ನಿಜವಾದ ವರ್ಣ ಹತ್ತಿರದಲ್ಲಿ ಇರುತ್ತೆ. ಇದರ ವರ್ಣನೆ ಬೇಕು ಅಂದರೆ ಶ್ರೀಚಕ್ರಪುರ ವರ್ಣನೆ ಸಾಕಷ್ಟು ಚೆನ್ನಾಗಿ ಬರೆದವರಂದರೆ ಶ್ರೀ ಭಾಸ್ಕರಾಚಾರ್ಯರು. ಸುಮಾರು 350-400 ವರ್ಷಗಳಿಂದ ಇದ್ದರು. ಈಗಲೂ ಭಾಸ್ಕರಾಚಾರ್ಯ ಬರೆದಿರುವಂಥ ಬುಕ್ಗಳು ಸಿಗುತ್ತೆ. ತೆಲುಗಲ್ಲಿ ಸಿಗ್ತಾ ಇದೆ, ಕನ್ನಡದಲ್ಲಿ ಪ್ರಿಂಟ್ ನಿಂತೋಗಿದೆ. ಅದಕ್ಕೆ ನಾನು ತೆಲುಗಲ್ಲಿ ತರಿಸ್ಕೊಂಡು ಅದನ್ನು ಓದಿದೆ. ಅದನ್ನು ಓದೋಕ್ಕೂ ಒಂದಿಷ್ಟು ಜ್ಞಾನ ಬೇಕು. ನನಗೆ ಕೆಲವು ಕಡೆ ಅರ್ಥ ಆಗಿಲ್ಲ, ಆ ಮಟ್ಟಿಗೆ ಇರುತ್ತದೆ. ಮದುವೆ ಆಯಿತು, ಮಾಂಗಲ್ಯ ಧಾರಣೆ ಮಾಡಿದ್ರು. ಪ್ರಥಮ ಮಾಂಗಲ್ಯ. ಸರ್, ಆ ಮಾಂಗಲ್ಯನ ಈಗಲೂ ಆ ಫೋಟೋದಲ್ಲಿ ಯಾವುದೇ ಮದುವೆಯಾದ ಹುಡುಗಿ ಅಥವಾ ಹೆಂಗಸು ಅಥವಾ ವಯಸ್ಸಾದ ಒಂದು ಮುದುಕಿನಾಗಿರ್ಬೋದು, ಇನ್ನು ಮುತ್ತೈದೆ ಆಗಿರುವಂಥವ್ರು ಆ ಫೋಟೋಲ್ಲ ಮಾಂಗಲ್ಯ ನೋಡ್ತಾ ಧ್ಯಾನ ಮಾಡಿದ್ರೆ ಪತಿ ಸುಖವಾಗಿರ್ತಾನೆ, ಪತಿಯಿಂದ ಪತ್ನಿ ಸುಖವಾಗಿರ್ತಾಳೆ, ಮತ್ತು ಮುತ್ತೈದೆತನದಲ್ಲಿ ಹೋಗುವ ಭಾಗ್ಯ ಸಿಗತ್ತೆ. ವಿಧವಾ ಯೋಗ ಸಿಗಲ್ಲ. ಆ ಶಕ್ತಿ ಇವತ್ತಿಗೂ ಮಾತೆಯ ಮಾಂಗಲ್ಯಕ್ಕಿದೆ. ಯಾವ ಸ್ತ್ರೀ ಅದನ್ನು ಧ್ಯಾನ ಮಾಡ್ತಾರೋ, ಬೀಜಾಕ್ಷರ ಕ್ಲೀನ್. ಯಾಕೆ? ಕಾಮರಾಜ ಕೂಟ ಕ್ಲೀನ್ ಬೀಜಾಕ್ಷರ.
ಕ್ಲೀಂ 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 ಕ್ಲೀಂ. ಬಟ್ ನಾ ಹೇಳ್ದಂಗೆ ಜೋರಾಗಿ ಹೇಳಬಾರ್ದು, ಮನಸ್ಸಲ್ಲಿ. ಇದು ಯಾರು ಅವ್ರವ್ರಿಗೆ ಹತ್ರ ಎಲ್ಲ ಗುರು ಹತ್ರ ಒಂದು ಉಪದೇಶ ತೊಗೊಂಡು ಮಾಡಲಿ, ಅಥವಾ ತಾಯಿನೇ ಗುರು ಅಂದ್ಕೊಂಡು 1,00,000 ಸಲ ಜಪ ಮಾಡಿಬಿಟ್ಟು ತಾಯಿನೇ ಉಪದೇಶ ಕೊಟ್ಟಿದ್ರೆ ಅಂದ್ಕೊಂಡು ಕೂಡ. ಅಲ್ಲ, ನೀವು ಹೇಳೋ ಪ್ರಕಾರ ನಾವು ಯಾವುದೇ ಬೀಜಾಕ್ಷರ ಮಂತ್ರಗಳು ಹೇಳಿದಂದ್ರೂ ಅಮ್ಮನವ್ರನ್ನ ಫೋಟೋ ನೋಡಿ ಕೆಲವೊಂದು, ಯಾಕಂದರೆ ನೀವು ಮೂರು ಕಡೆ ಇರೋಂಥ ಮೂಗ್ನತ್ತಿಗೆ ಅದೆಷ್ಟೋ ಪವಾಡ ಇದೆ. ಆಮೇಲೆ ಅದನ್ನು ಧ್ಯಾನ ಅಂದರೆ ನಾವು ಯಾವುದನ್ನೇ ಭಾಸ ಮಾಡ್ಕೊಂಡು ಧ್ಯಾನ ಮಾಡಿದ್ರು ಖಂಡಿತವಾಗ್ಲೂ ಅಮ್ಮನಲ್ಲಿ ಸಂತೃಪ್ತರಾಗಿ ವರವನ್ನು ನೀಡುವಂಥದ್ದಿದೆ. ದಿವ್ಯ ದೃಷ್ಟಿ ಬೇಕಾ? ಅಮ್ಮನವ್ರ ಕಣ್ಣು ನೋಡಿ ಧ್ಯಾನ ಮಾಡಿ. ದಿವ್ಯ ದೃಷ್ಟಿ ಇದು ನೋಡಿ, ಈಗ ನೆನಪಾಯಿತು. ದಿವ್ಯ ದೃಷ್ಟಿ ಅಂದಾಗ ಓಕೆ, ಈ ಶ್ರೀಚಕ್ರಪುರ ಬ್ರಹ್ಮಾಂಡದಲ್ಲಿ ಇರೋದನ್ನು ಮೊದಲು ಯಾರು ಗೊತ್ತಾಯಿತು ನೋಡಿ? ಈಗ ನನಗೆ ವ್ಯಾಸರಿಗೆ. ಆ್ಯಕ್ಚುಲಿ ನಾನು ಕೇಳಬೇಕು ಅಂದ್ಕೊಂಡಿದ್ದೆ ಸರ್, ಶ್ರೀಚಕ್ರ ಹೆಂಗೆ ಗೊತ್ತಾಯಿತು? ವ್ಯಾಸರು ಬ್ರಹ್ಮಾಂಡ ಧ್ಯಾನ ಮಾಡುವಾಗ ಒಂದು ಕಡೆ ಹೊಳಿತಾ ಇರೋ ಒಂದು ಲೋಕ ಕಾಣಿಸ್ತದೆ. ಅವರ ದಿವ್ಯ ದೃಷ್ಟಿಯಲ್ಲಿ ಅವರು ಅಲ್ಲಿ ಹೋದಾಗ ಆಗ ನೋಡ್ತಾರೆ ಶ್ರೀಚಕ್ರಪುರ ನಿರ್ಮಾಣ. ಅವರು ಕಂಡು ಹೇಳಿದ್ದೆ ನಮಗೆ ಇವಾಗೆಲ್ಲ ಅದರ ವರ್ಣನೆ ಸಿಗ್ತಾ ಇದೆ. ಪರಮೇಶ್ವರ ಬಗ್ಗೆ ಹೇಳಿದ್ದು ಮೊದಲು ಯಾರು? ದಕ್ಷಿಣಾಮೂರ್ತಿಯಿಂದ ಹಯಗ್ರೀವರಿಂದ ಅಗಸ್ತ್ಯ ಮಹರ್ಷಿಗಳು, ಅಗಸ್ತ್ಯ ಮಹರ್ಷಿಗಳಿಂದ ನಮಗೆ ಅದಕ್ಕೂ ಮೊದಲು ಪೂರ್ವದಲ್ಲಿ ಯಾರು ಹೇಳಿದ್ರು? ಅಷ್ಟದೇವತೆಗಳು ನೀವು ಹೇಳೋದು ಅದು ಪ್ರಥಮ. ಅವ್ರಿಗೆ ಗೊತ್ತಿತ್ತು ಶ್ರೀಚಕ್ರದೆಲ್ಲ. ಅವ್ರಿಗೆ ಗೊತ್ತಿತ್ತು, ಇರೋದೇ ಅಲ್ಲಲ್ವಾ? ಇರೋದೇ ಅಲ್ಲಿ ಫಸ್ಟು ವಶಿನದಿ ವಾಗ್ದೇವತೆಗಳು. ಬಟ್ ಮಾನವ ಅಂದರೆ ದೈವ ಮಾನವರಿಗೆ ಗೊತ್ತಾಗಿತ್ತು ಫಸ್ಟು ವ್ಯಾಸರಿಗೆ. ವ್ಯಾಸರು ಸ್ವಯಂ ವಿಷ್ಣು ರೂಪ. ವ್ಯಾಸರನ್ನೇ ವಿಷ್ಣು ಅನ್ಕೋಬೋದು, ಅಂಥ ರೂಪ. ಈ ಮಾಂಗಲ್ಯವನ್ನು ನೋಡಿದಾಗ ಮುತ್ತೈದೆತನ ಸಿಗುತ್ತೆ, ಸಂಸಾರ ಚೆನ್ನಾಗಿರುತ್ತೆ. ವ್ಯಾಸರಾಜರು ಅಂದರೆ ಅವರು ವ್ಯಾಸರಾಜರು ಬೇರೆ. ಯಾಕಂದರೆ ರಾಘವೇಂದ್ರ ಸ್ವಾಮಿಗಳ ಗುರುಗಳು ಸಹ ಅವರಲ್ಲ, ವ್ಯಾಸರಾಜರಾಗ್ತಾರೆ. ಅವರ ಕಲಿಯುಗದಕ್ಕಿಂತ ಮೊದಲಿದ್ದಂಥವ್ರು. ಕೃಷ್ಣ ವ್ಯಾಸರವರು ಹೆಚ್ಚುಕೊಂಡು ಒಂದೇ ಸಮಯ ಅಂತ ಬರುತ್ತೆ. ಶ್ರೀಕೃಷ್ಣ ಆ ಥರ. ಆ ಮಾಂಗಲ್ಯ ಕ್ಲೀಂ ಬೀಜಾಕ್ಷರ ಹೇಳಿದೆ. ಮಾಂಗಲ್ಯ ಎಲ್ಲಿರುತ್ತೆ? ಎದೆ ಭಾಗದ ಹತ್ರ, ಇಲ್ಲಿಂದ ಶುರುವಾಗುತ್ತೆ. ಮಾತೆ ಮಾಂಗಲ್ಯ ಭಾಳ ನಮ್ಮ ಈ ನಾವು ಕಟ್ಟ ಮಾಂಗಲ್ಯ ಅನ್ಕೋಬಾರ್ದು, ಬಹಳ ವಿಸ್ತಾರವಾದ ಮಾಂಗಲ್ಯ. ಇಲ್ಲಿಂದ ಶುರುವಾಗಿ ಹಾಗೆ ಬಂದು ಇಲ್ಲಿವರೆಗೂ ಇರುತ್ತೆ ಮಾಂಗಲ್ಯ. ಮಾತೆಯ ಈ ಭಾಗವೇನಂತೀವಿ ಗೋಮಾಳೆ, ನಮ್ಮ ವಾಡಿಕೆ ಪದ, ಅಥವಾ ಕಂಠದ ಒಂದು ರೂಪ. ಶಿವ ಕಟ್ಟಿದಾಗ ಶಿವ ಎಷ್ಟು ಪ್ರೀತಿಯಿಂದ ಮಾಂಗಲ್ಯ ಕಟ್ತಾನೆ ಅಂದರೆ, ಈ ಮಾಂಗಲ್ಯ ರೂಪದಲ್ಲಿ ನಾನು ಸದಾ ಶಕ್ತಿ ಜೊತೆನೇ ಇದ್ದು ಬಿಡಬಹುದು. ಅದು ಒಂದು ಚಿನ್ನ, ಒಂದು ದಾರ, ಒಂದು ಕರಿಮಣಿ, ಹವಳ ಇರಬಹುದು. ಬಟ್ ಶಿವನ ಭಾವ ಅದು, ಇಲ್ಲೇ ಇರ್ತೀನಿ. ಕಟ್ಟಿದಾಗ ಅದೇ ಆ ಸಮಯದಲ್ಲಿ ಮಾತೆ ಕೂಡ ಮಾಂಗಲ್ಯ ರೂಪದಲ್ಲಿ ಶಿವನ ಯಾವಾಗ ನನ್ನ ಎದೆ ಮೇಲೆ ಇರ್ತಾರೆ ಅಂತ ಮಾತೆ ಇಬ್ಬರು ಭಾವನೆಗಳು ಒಟ್ಟುಗೂಡಿದಾಗ ಮಾತೆಯ ಗೋಮಾಳೆ ಆಕೃತಿ. ನೀವು ಫೋಟೋದಲ್ಲಿ ಮಾತೆಯ ಕಂಠಭಾವ ಗಮನಿಸಿದಾಗ ಆ ಕಂಠದ ಮೇಲೆ ಒಂದು ಸಣ್ಣ ಗೆರೆ, ಒಂದು ಇಲ್ಲ ನಮ್ಗೆ ಗೆರೆ ಇರುತ್ತಲ್ಲ ಆ ಥರ ಗೆರೆ, ಏಕಮುಖ ರುದ್ರಾಕ್ಷಿ. ಅದ್ರ ಮೇಲೆ ಕಂಠದ ಮೇಲೆ ಸಣ್ಣಗೆ 3 ಗೆರೆ ಹಿಂಗೆ ಇರುತ್ತೆ, ನೆರಿಗೆ ಇರುತ್ತೆ. ಹೌದು, ಶಿವನ ವಿಭೂತಿ ಪಟ್ಟೆ. ಮಾತೆ ಕಂಠಭಾಗ ಏನು? ಏಕಮುಖ ರುದ್ರಾಕ್ಷಿ, ಅದಕ್ಕೆ 3 ವಿಭೂತಿ ಪಟ್ಟೆ. ಅಲ್ಲಿಂದ ಮಾತಿಗೆ ಅರಿವಿಲ್ಲದಂತೆ ಓಂಕಾರ ಬರ್ತಾನೆ ಇರಕ್ಕೆ ಪ್ರಾರಂಭ ಆಗೋಯ್ತು. ಯಾಕೆ? ಏಕಮುಖ ರುದ್ರಾಕ್ಷಿ ಶಿವ, ತಾನು ಅದನ್ನೇ ಭಾವಿಸೋದ್ರಲ್ಲಿ ಶಿವನೂ ಅದೇ ಭಾವಿಸಿದ್ರು. ಅಲ್ಲಿ ಕಂಠ ಏಕಮುಖ ರುದ್ರಾಕ್ಷ ಆಯಿತು. ಅಲ್ಲಿಂದ ಓಂಕಾರ ನಿರಂತರ ಬರ್ತಾನೇ ಇರುತ್ತೆ. ನಾವು ಮಾತೆ ಚಿತ್ರಪಟ ನೋಡಿದಾಗ, ಆ ಕಂಠಭಾಗ ನೋಡಿದಾಗ ಓಂ ಕೇಳ್ತಾನೆ ಅನ್ನೋ ಭಾವದಲ್ಲಿ ಮುಳುಗಿಬಿಡ್ಬೇಕು. ಇದೆಲ್ಲ ತಾಳಿ ಕಟ್ಟಿದಾದ್ಮೇಲೆ ನಡೆದಿರುವಂಥ ವಿಚಾರಗಳು. ಅದೇ ಸತ್ತರ. ಸರಿ, ಇನ್ನು ಮಾಂಗಲ್ಯ ಏನು? ಮಾತೆಗೆ ಐಶ್ವರ್ಯಕ್ಕೇನು ಕಡಿಮೆ ಇಲ್ಲ. 64 ಚಿನ್ನದ ಗುಂಡುಗಳಿಂದ ಮಾಡಿಸ್ಕೊಂಡಿದ್ರು ಅಂತ. ಇದೆಲ್ಲ ಭಾಸ್ಕರಾಚಾರ್ಯರು ಅಂತ ಮಹನೀಯರು ಗ್ರಂಥಗಳಲ್ಲಿ ಸಿಗುತ್ತೆ, ಮಾಮೂಲು ಗ್ರಂಥಗಳಿಗೆಲ್ಲ ಸಿಗಲ್ಲ. 64 ಚಿನ್ನದ ಗುಂಡುಗಳು. ಯಾಕೆ 64 ಚಿನ್ನದ ಗುಂಡುಗಳು ಅಂದರೆ, ಶ್ರೀಚಕ್ರಪುರದಲ್ಲಿ 64 ಯೋಗಿನಿ ದೇವತೆಗಳಿರ್ತಾರೆ.
ಒಂದು ಯೋಗಿನಿ ದೇವತೆಯಲ್ಲಿ ಮತ್ತೆ 100 ಅಂದರೆ ಚತುಷ್ಷಷ್ಟಿ ಯೋಗಿನಿ ದೇವತಾ 64 ಕೋಟಿ ಯೋಗಿನಿ ದೇವತೆಗಳು ಒಟ್ಟು ಒಬ್ಬ ಶ್ರೀಮಾತೆಗೆ ಸೇವೆ ಮಾಡೋಕ್ಕೆ, ಆರಾಧನೆ ಮಾಡೋಕ್ಕೆ, ಒಡವೆಗಳು ಚೇಂಜ್ ಮಾಡೋಕ್ಕೆ, ಡ್ರೆಸ್ ಚೇಂಜ್ ಮಾಡೋಕ್ಕೆ ಎಲ್ಲ 64 ಕೋಟಿ ಸಖೀರು ಇರ್ತಾರೆ. ಅವರು ಕೂಡ ದೇವತೆಗಳೇ. 64 ಯೋಗಿನಿ ದೇವತೆಗಳು, ಒಬ್ಬೊಬ್ಬರು ಒಂದೊಂದು ಕೋಟಿ. ಅದಕ್ಕೆ ಚತುಷ್ಷಷ್ಟಿ ಯೋಗಿನಿ ದೇವತಾಯ ನಮಃ. ಈ ಒಂದು ಇದು ಹೇಳಿದ್ರು ಸಾಕು, ನಮ್ಮ ಎಷ್ಟು ಜನ್ಮಸ್ಥ ಸಾರ್ಥಕ ಆಗುತ್ತೆ. ಚತುಷ್ಷಷ್ಟಿ ದೇವತಾ ಯೋಗಿನಿ ದೇವತಾ ಯೋಗಿನಿ ದೇವತಾಭ್ಯೋ ನಮಃ. ದೇವತಾಯ ನಮಃ. ಆ ಚಿನ್ನದ ಗುಂಡುಗಳು, ಒಂದೊಂದು ಗುಂಡು ಆ ಯೋಗಿನಿಯರಿಗೆ ಎನರ್ಜಿ ಕೊಡುವ ರೀತಿಯಲ್ಲಿ ಆ ಮಾಂಗಲ್ಯ ಹಾಕೊಂಡಿರ್ತಾರೆ. ಅಂದರೆ 64 ಯೋಗಿನಿ ದೇವತೆಗಳ ಮಾಂಗಲ್ಯಕ್ಕೂ ಮೂಲ ಎನರ್ಜಿ ಈ ಮಾಂಗಲ್ಯ. 64 ಕೋಟಿ ದೇವತೆಗಳು ಅಷ್ಟೇ ಅಲ್ಲ, ಇಲ್ಲಿ ಭಕ್ತಿಯಿಂದ ನೋಡುವ, ಇಲ್ಲಿರುವ ಒಂದು ಹುಡುಗಿ, ಮದುವೆಯಾದ ಹುಡುಗಿ, ಒಂದು ಹೆಂಗಸು, ಒಂದು ಮುದುಕಿ, ಆ ಎನರ್ಜಿ ಬರುತ್ತೆ. ಆ ರೀತಿ ನೋಡುವ ದೃಷ್ಟಿ ಬೇಕು. ಆ ಮಾಂಗಲ್ಯ ನೋಡಿದ ತಕ್ಷಣ ತನ್ನ ಮಾಂಗಲ್ಯ, ಅಮ್ಮ ಆ ಮಾಂಗಲ್ಯದ ಒಂದು ಪುಣ್ಯ, ಒಂದು ಇದು ನನಗೆ ಕೊಡು. ಕೇಳಿದ ಮದರಕ್ಕೆ ತಾಯಿ ಕೊಡ್ತಾರೆ, ಕೊಡಲ್ಲ. ಭಕ್ತಿ ನಿಷ್ಠೆ ಇದೆಯಾ ನೋಡ್ತಾರೆ, ಇದ್ದರೆ ಮಾತ್ರ ಕೊಡ್ತಾರೆ. ಇದೆಲ್ಲ ಕೇಳಿದಾದಮೇಲೆ ಸರ್ ನನಗೆ ತುಂಬ ತೀಕ್ಷ್ಣವಾಗಿ ಅನ್ನಿಸ್ತಾ ಇರೋ ವಿಚಾರ ಏನಂತಂದರೆ, ನಾನು ಯಾವಾಗ ಲಲಿತಾ ಪರಮೇಶ್ವರಿ ಅಮ್ಮನವರ ಫೋಟೋ ತೊಗೊಂಬಂದು ಮನೇಲಿ ಇಟ್ಕೊಂಡು ಇದನ್ನೆಲ್ಲ ಅಬ್ಸರ್ವ್ ಮಾಡ್ತೀನೋ ಅಂತ ಅನ್ನಿಸ್ತಾ ಇದೆ ಸರ್. ನೋಡಿ, ಇದೇ ಬೇಕು. ನೀವು ಕೇಳಿದ ತಕ್ಷಣ ಫೋಟೋ ತರ್ತೀನಿ, ನೋಡ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಅದು ಬೇಕು. ಖಂಡಿತವಾಗ್ಲೂ ಸರ್. ಇವಾಗ ನಂಗೆ ಗೊತ್ತಿರೋ ನಾನು ಈ ವಿಷಯದ ಅಲ್ಪಜ್ಞಾನಿನೇ, ಏನೋ ತಿಳಿದಷ್ಟು ಹೇಳ್ತಾ ಇದ್ದೀನಿ. ಒಬ್ಬರು ಒಬ್ಬರು ಸಿಕ್ಬಿಟ್ರೆ ಇಂಥ ನಾನು ಮಾಡ್ತೀನಿ ಅಂತ ಒಬ್ಬರು ಸಿಕ್ಕರು ಸಾಕು, ನಾನು ಇಷ್ಟೊತ್ತು ಹೇಳಿದ್ರೆ ನನ್ನ ಜನ್ಮ ಧನ್ಯ ಮಾತ್ರ ನಾನು ಭಾವಿಸ್ತೀನಿ. ನಮ್ಮ ವೀಕ್ಷಕರು ಅಷ್ಟೇ ಸರ್, ಅಷ್ಟೇ ಚೆನ್ನಾಗಿ ಆಲಿಸ್ತಿರ್ತಾರೆ, ನಿಮ್ಮ ಮಾತನ್ನು ಕೇಳ್ತಾರೆ. ಈ ಕಥೆನ ಕೇಳಿಸ್ಕೊಳೋದೇ ಒಂದು ಪುಣ್ಯ, ಈ ಕಥೆನ ಹೇಳೋದು ಅದಕ್ಕಿಂತ ಮಹತ್ತರವಾದ ಒಂದು ಪುಣ್ಯ ಅಂತ ಹೇಳ್ತಾ, ಒಟ್ಟಿನಲ್ಲಿ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ, ನೀವೆಲ್ಲರೂ ಚೆನ್ನಾಗಿ ತಿಳ್ಕೊಳ್ಳಿ. ಈ ರೀತಿ ಮಾಹಿತಿಗಳನ್ನ ತುಂಬ ಕಡಿಮೆ ಜನ ಹೇಳೋವಂಥದ್ದು. ಬಿಕಾಸ್ ಎಲ್ಲೋ ಒಂದು ಕಡೆ ಒನ್ ಲೈನ್ ಸ್ಟೋರಿ ಥರ ಬೇಗ ಬೇಗ ಹೇಳಿ ಮುಗಿಸೋವಂಥದ್ದು, ಇನ್ಡೆಪ್ತಾಗಿ ಹೇಳೋರು ತುಂಬ ಕಡಿಮೆ. ಸೊ ಹಾಗಾದರೆ ಇದೆಲ್ಲವೂ ನಿಮಗೋಸ್ಕರ ಮಾತ್ರ ಅಂತ ಹೇಳ್ತಾ ಸರ್. ಆಮೇಲೆ ಮಾಂಗಲ್ಯದಲ್ಲಿ 9 ಎಳೆ ದಾರ ಇರುತ್ತೆ, ಗುಂಡುಗಳು, ದಾರ ಅಥವಾ ಬಂಗಾರದ ಚೈನೆ ಅಂದ್ಕೊಳ್ಳಿ. 9 ಎಳೆ ಯಾಕೆ? ಶ್ರೀಚಕ್ರದಲ್ಲಿ 9 ಆವರಣಗಳಿದೆ. ಒಂದೊಂದು ಆವರಣಕ್ಕೂ ಮಾತೆಯ ಮಾಂಗಲ್ಯ ಚೈನೆ ಒಂದು ಕವಚದಂತೆ. ಅಂದರೆ ಒಳಗೆ ಹೋಗುವ ಅವನು ಎಷ್ಟು ಪುಣ್ಯಾತ್ಮ, ಎಷ್ಟು ಸಾಧನೆ ಮಾಡಿರಬೇಕು. ಶ್ರೀಚಕ್ರದಲ್ಲಿ ಎಂಟ್ರ್ ಆಗಬೇಕು ಅಂದರೆ 9 ನವಾವರಣಕ್ಕೂ ಮಾಂಗಲ್ಯದ ಒಂದು ಎನರ್ಜಿ ಇರುತ್ತೆ. ಸರಿ, ಶಿವ ಏನು? ಮೊದಲು ಯೋಗರೂಪ, ಇವತ್ತು ಶಿವ ಯೋಗರೂಪವೇ. ಶಕ್ತಿ ಏನು? ಯೋಗ ಭೋಗದ ಕಾರಣಿ. ಯೋಗವನ್ನು ಕೊಡ್ತಾರೆ, ಭೋಗವನ್ನು, ಐಷಾರಾಮ ಜೀವನ ಭೋಗ. ನಾ ಚೆನ್ನಾಗಿದ್ದ, ದೊಡ್ಡ ಬಂಗ್ಲೆ ಬೇಕು, ಅದು ಬೇಕಿದ್ದು, ಕೋಟ್ಯಾಂತರ ರೂಪಾಯಿ ಬೇಕು, ತಗೋ. ಶಿವ ಕೊಡಲ್ಲ. ಶಿವ ಕೇವಲ ಯೋಗರೂಪ. ಶಿವ ನಾನಾ ಯೋಗ ರೂಪಗಳಿಗೆ ಪ್ರಥಮ ಕಾರಕ. ಆಮೇಲೆ ಸನ್ಯಾಸತ್ವ ಅಂತ ಏನಿದೆ ಅದಕ್ಕೆ ಅರ್ಥಕಾರಕ. ಆಮೇಲೆ ಅಘೋರಿಗಳು ಅಂತ ಇರ್ತಾರೆ ನೋಡಿ, ಅಘೋರಿಗಳಿಗೆ ಇನ್ನೊಂದು ರೂಪ, ಪ್ರಥಮ ರೂಪನೇ, ಪ್ರಥಮ ಅಘೋರಿ ಶಿವನೇ. ಜಪ ತಪ ಮಾಡುವವರಿಗೆ ಜಪ ತಪಕ್ಕೆ ವಿಶ್ವರೂಪ ಶಿವ. ಇಷ್ಟೆಲ್ಲ ಇದ್ದಿದ್ದಕ್ಕೆ ಮಾತೆ ಪತಿಯಾಗಿ ಶಿವನನ್ನು ಸ್ವೀಕರಿಸಿದ್ರು. ಈ ರೀತಿ ಮಾಂಗಲ್ಯ ಕಟ್ಟಿದ್ದಕ್ಕೇನೆ ಶಿವನಿಗೆ ಅಂತ್ಯ ಅನ್ನೋದು ಇರೋದಿಲ್ಲ. ಆದಿ ದಂಪತಿಗಳು ಸರ್ವದಾ ಸರ್ವಕಾಲು ಇರುವಂಥ ಏಕೈಕ. ಶಿವನಿಗೆ ಅಂತ್ಯ ಇಲ್ಲ, ಆದರೆ ಶಿವ ಮಾತ್ರ ಲಯಕರ್ತ, ಅಂತ್ಯವನ್ನು ಮಾಡುವಂಥ. ಹೌದು, ಲಯ ಬೇಕು, ಪ್ರತಿಯೊಂದಕ್ಕೂ ಲಯ ಬೇಕು. ಇವತ್ತು ಪ್ರೋಗ್ರಾಮ್ ಪ್ರಾರಂಭ ಆಯಿತು, ನಡೀತಾ ಇದೆ, ಮುಕ್ತಾಯ ಆಗುತ್ತೆ. ಕರೆಕ್ಟ್, ಮುಕ್ತಾಯ ಆಗಲೇಬೇಕು. ನಿಜ. ಆ ಥರ ಒಂದು ಮಾಂಗಲ್ಯದಲ್ಲಿ ಎಷ್ಟೆಲ್ಲ ಅಡಗಿದೆ ಅನ್ನೋದನ್ನು ನಾನು ನಿಜವಾಗ್ಲೂ ನಾನು ಅಮ್ಮನವ್ರ ಫೋಟೋ ನೋಡಲೇಬೇಕು, ಆ ಮಾಂಗಲ್ಯನ ಕಣ್ಣಾರ ನಾನು ಅಬ್ಸರ್ವ್ ಮಾಡಲೇಬೇಕು. ಆ್ಯಂಡ್ ಖಂಡಿತವಾಗ್ಲೂ ಇದು ನನ್ನ ವೈಫ್ಗೂ ನೋಡಿರ್ತಾರೆ, ಕಾರ್ಯಕ್ರಮ ನೋಡ್ತಾ ಇರ್ತಾರೆ, ಆ್ಯಂಡ್ ಅವ್ರಿಗೂ ಈ ವಿಚಾರನ ತಿಳಿಸ್ತೀನಿ. ಸುಮಂಗಲಿ ಭಾಗ್ಯ ಸಿಗೋವಂಥದ್ದು ಎಷ್ಟೋ ಜನ ಮುತ್ತೈದರು ಕೇಳ್ಕೊಳೋ ಅಂಥದ್ದು. ಖಂಡಿತವಾಗ್ಲೂ ಅಮ್ಮನವರ ಫೋಟೋ ನೋಡ್ತಾ, ಆ ಮಾಂಗಲ್ಯನೂ ನೀನು ನೋಡ್ತಾ, ನನ್ನಮ್ಮ ನನಗೆ ಸುಮಂಗಲಿ ಭಾಗ್ಯ ಕೊಡು ಅಂತ ಕೇಳಿ, ನಿಮಗೂ ಒಳ್ಳೆಯದಾಗತ್ತೆ, ನಿಮ್ಮ
ಪತಿಗೂ ಒಳ್ಳೆಯದಾಗುತ್ತೆ. ಸೊ ಪತಿ ಪತ್ನಿಯರು ಚೆನ್ನಾಗಿರೋದಕ್ಕೆ ಅಮ್ಮನವರ ಒಂದು ಮಾಂಗಲ್ಯ ಶಾಕು ನೋಡಿಕೊಂಡು ನೀವು ಧ್ಯಾನ ಮಾಡಿದ್ರೆ ಅಷ್ಟೇ ಒಳ್ಳೆಯದಾಗುತ್ತೆ. ನಿಷ್ಕಲ್ಮಶವನ್ನ ಭಾವನೆ ಇರಬೇಕು ಅಂತ ಹೇಳ್ತಾ ಇದ್ದೀರಾ ಸರ್. ನಾನು ಏನು ಕೇಳಲಿ ಅಂತ ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ ನಿಮಗೆ. ಏನು ಸರ್, ಮಾಂಗಲ್ಯದ ಬಗ್ಗೆನೇ ಇಷ್ಟು ವಿವರಣೆಯಾಗಿ ವಿಸ್ತರಣೆಯಾಗಿ ವಿಶ್ಲೇಷಣೆ ಮಾಡಿದಂಥ ನಿಮಗೆ ಖಂಡಿತವಾಗ್ಲೂ ಧನ್ಯವಾದಗಳು. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಅಮ್ಮನವ್ರ ಫೋಟೋ ತೊಗೊಂಬರ್ತೀನಿ, ಎಲ್ಲವನ್ನು ಅಬ್ಸರ್ವ್ ಮಾಡ್ತೀನಿ. ಅಷ್ಟು ಚೆನ್ನಾಗಿದೆ, ಕುತೂಹಲ ಕಾಡ್ತಾ ಇದೆ ನನ್ನಲ್ಲಿ. ಸೊ ನಾನು ಎಲ್ಲ ಹೆಣ್ಮಕ್ಳು ಕೇಳ್ಕೊಳೋದು ಇಷ್ಟ ಇದೆ, ದಯವಿಟ್ಟು ನಿಮ್ಮ ಮಾಂಗಲ್ಯ ಅಂದರೆ ಎಲ್ರಿಗೂ ಚೆನ್ನಾಗಿರ್ಬೇಕು, ಅವ್ರ ಹಸ್ಬೆಂಡ್ ಅನ್ನೋ ತುಂಬ ಖುಷಿ ಇರುತ್ತೆ. ಇದೊಂದು ಸರಳವಾದ ಸುಲಭವಾದ ಉಪಾಯ, ಹಾಗೂ ನಿಮ್ಮ ಯಾವುದೇ ಅಪಾಯ ಇದ್ರೂ ಸಂಸಾರದಲ್ಲಿ ಇದೊಂದು ಉಪಾಯ ನಿಮಗೆ ಖಂಡಿತವಾಗ್ಲೂ ಕಾಪಾಡುತ್ತೆ ಅನ್ನೋದೇ ನಾವು ಸರ್ ಹೇಳ್ತಾ ಇರೋಂಥದ್ದು. ನಂಬಿ, ಭಗವಂತನ ನಂಬಿದ್ರೆ, ಅದರಲ್ಲಿ ಜಗಜ್ಜನ ನಂಬಿದ್ರೆ ಆ ತಾಯಿ ಕಾಪಾಡ್ತಾ ಇರ್ತಾರೆ ಸರ್. ಇನ್ನು ಈಗ ಶಿವ ಮದುವೆ ಆದರು, ತಾಯಿ ಜಗಜ್ಜನನ ಅಂದರೆ ಲಲಿತಾ ಪರಮೇಶ್ವರಿನ ಪಾರ್ವತಿ ದೇವನ ಮದುವೆ ಆದರು. ಪಾರ್ವತಿನ ಮದುವೆ ಆದಮೇಲೆ ಇಲ್ಲಿ ಆ್ಯಕ್ಚುಲಿ ಇನ್ನೊಂದು ಪ್ರಶ್ನೆ ಮೂಡೋದೇನಂತಂದರೆ, ಜಗಜ್ಜನನ್ನೇ ಮದುವೆ ಆದ ಶಿವನಿಗೆ ಅಂತ್ಯ ಇಲ್ಲ ಅಂತ ಹೇಳಿದಾಗ ಇಲ್ಲಿ ಶಿವ ಮತ್ತು ಶಕ್ತಿ ಇಬ್ಬರು ಮಿಲನವಾದರು, ಸಮ್ಮಿಲನವಾಯಿತು. ಹಾಗಾದರೆ ನನ್ನ ಪ್ರಶ್ನೆ ನಿಮಗೆ, ಶಿವ ಹೆಚ್ಚ ಶಕ್ತಿ ಹೆಚ್ಚ ಅಂತ? ಯಾರು ಜಾಸ್ತಿ ಪವರ್ಫುಲ್ ಇಲ್ಲಿ? ಇಬ್ಬರು ಸಮಾನರು. ಇನ್ನೊಂದು, ಶಿವಶಕ್ತಿಯಲ್ಲಿ ಭೇದ ಎಣಿಸುವುದೇ ದ್ರೋಹ, ಪಾಪ ಮತ್ತು ಮಹಾ ತಪ್ಪು. ಶಿವನ ಹೆಚ್ಚ ಶಕ್ತಿ ಹೆಚ್ಚ ತರ್ಕ ಮಾಡಬಹುದು, ಬಟ್ ಇವರೇ ಹೆಚ್ಚು, ಯಾರೊಬ್ಬರು ಹೆಚ್ಚು ಅಂದರೂ ಇನ್ನೊಬ್ಬರು ನಮಗೆ ಶಾಪ ಕೊಟ್ಬಿಡ್ತಾರೆ. ಶಾಪ ಕೊಡ್ತಾರಂದರೆ ಬೇಸರಗೊಳ್ತಾರೆ. ಬಟ್ ನಾನು ಈ ಪ್ರಶ್ನೆ ಕೇಳಿದ ಖಂಡಿತವಾಗ್ಲೂ ದೇವರ ತಪ್ಪೇನಿಲ್ಲ. ಇದು ಅನುಮಾನದ ಪ್ರಶ್ನೆ, ಕ್ಲಿಯರ್ ಮಾಡ್ಕೊಳ್ಳೋಕ್ಕೋಸ್ಕರ. ಕರೆಕ್ಟ್. ಇಂಥ ಪ್ರಶ್ನೆ ಕೇಳ್ಬೋದು. ವಿತಂಡವಾದಕ್ಕೆ ಹೋಗ್ಬಾರ್ದು ಅಷ್ಟೆ. ವಿತಂಡವಾದಕ್ಕೆ ಹೋದಾಗ ತಪ್ಪಾಗತ್ತೆ. ಇಲ್ಲಿ ಕೆಲವರು ಏನಪ್ಪ ಅಂದರೆ ಬರೀ ಶಕ್ತಿ ಆರಾಧಕರು, ಇಲ್ಲ ಆದಿಶಕ್ತಿನೇ ಹೆಚ್ಚು, ನಂತರ ಶಿವ. ಯಾಕೆ? ಶಿವನಿಗೂ ಒಂದು ಕೊನೆ ಅನ್ನೋದಿತ್ತು. ಶಿವ ಶಕ್ತಿಗೆ ಮಾಂಗಲ್ಯ ಕಟ್ಟಿದ್ರಿಂದ ಶಿವ ಶಾಶ್ವತನಾದ, ಹಾಗಾದರೆ ಶಕ್ತಿ ತಾನೇ ಹೆಚ್ಚು ವಾದ ಬರುತ್ತದೆ. ಹೌದು, ಆ ರೀತಿ ತೊಗೊಂಡಾಗ ಯಾರು ಹೆಚ್ಚು? ಶಕ್ತಿನೇ ಹೆಚ್ಚು. ಆದರೆ ಶಿವನನ್ನು ಮದುವೆಯಾಗಿದೆ ಯಾಕೆಂದರೆ ಶಿವನಲ್ಲಿ ಗೌಪ್ಯ ಶಕ್ತಿ ತುಂಬ ಹೆಚ್ಚು. ಶಕ್ತಿದು ಪ್ರಕಟ, ಶಿವ ಗೌಪ್ಯ. ಶಕ್ತಿಗೆ ಒಂದು ಆಸೆ ಇತ್ತು, ನನ್ನ ಶಕ್ತಿಗಳನ್ನು ಗೌಪ್ಯವಾಗಿ ಇಡಿಸುವ ಒಬ್ಬ ದೈವ ಬೇಕು. ಶಿವನನ್ನು ಮದುವೆ ಆದ್ದರಿಂದ ಶಕ್ತಿಯ ಗೌಪ್ಯ ಶಕ್ತಿನ ಹಿಡಿದಿಟ್ಕೊಂಡ ಶಿವ. ಗೌಪ್ಯ ಶಕ್ತಿ ಹಿಡಿದುಕೊಂಡಕ್ಕೋಸ್ಕರ ಶಕ್ತಿಗೆ ಇನ್ನಷ್ಟು ಪ್ರಬಲ, ಇನ್ನಷ್ಟು ಪ್ರಭಾವಳಿ ಅಂತ ಒಂದು ಪ್ರಭೆ ಅಥವಾ ಶಕ್ತಿ ಒಂದು ಸಂಚಾರ ಜಾಸ್ತಿ ಆಯಿತು. ಆದರೆ ಯಾರು ಹೆಚ್ಚೀಗ? ಶಿವ ಹೆಚ್ಚ ಶಕ್ತಿ ಹೆಚ್ಚ? ಶಿವನೇ ಹೆಚ್ಚು ಅನಿಸುತ್ತೆ. ಯಾಕೆ? ಗೌಪ್ಯ ಶಕ್ತಿ ಹಿಡಿದಿಟ್ಟ. ಆಮೇಲೆ ಶಿವಶಕ್ತಿ ಹೇಗೆ ಸಮ? ಮಾತೆ ಉಸಿರಾಟ. ನಾವು ಪ್ರಾಣಾಯಾಮದಲ್ಲಿ ಏನು ಮಾಡ್ತೀವಿ ಅಂದರೆ, ಸೋ ಅಂತ ಉಸಿರು ಮೇಲೆ ತೊಗೊಂಡು ಸ್ವಲ್ಪ ಕುಂಭಕ ಅಂದರೆ ಹಿಡಿದಿಡೋದು. ಉಸಿರು ಮೇಲೆ ತೊಗೊಂಡು ಸ್ವಲ್ಪ ಹಿಡಿಬೇಕು, ಆಮೇಲೆ ನಿಧಾನಕ್ಕೆ ಬಿಡಬೇಕು. ಇದು ಆಯುಸ್ ವೃದ್ಧಿ. ಆ್ಯಕ್ಚುಲಿ ನಾನು ಕೇಳಿದ್ದೀನಿ ಸರ್, ಇಟ್ ಈಸ್ ಲೈಕ್ ಅ ಕೌಂಟಿಂಗ್ ಆಫ್ ನಂಬರ್ ಅಂತಾರೆ. ಅಂದರೆ ನೀವು 1 2 3 959 ಕರೆಕ್ಟ್. 1 2 3 9 ಎಣಿಸೋಷ್ಟರಲ್ಲಿ ಉಸಿರನ್ನ ಎಳಿಬೇಕು, 5 ಬಿಗಿ ಹಿಡಿದಿಟ್ಕೊಬೇಕು, ಮತ್ತು 9ನ್ನ ಉಸಿರನ್ನ ಬಿಡಬೇಕು. ಇದು ಮಾಡಿ ನಿಮ್ಗೆ 70 ವರ್ಷ ಆಗಿಲ್ಲ 50 ವರ್ಷ ಥರ ಕಾಣ್ತೀರ. ಆರೋಗ್ಯ ಚೆನ್ನಾಗಿರುತ್ತೆ. ನಿಮ್ಗೆ 80 ವರ್ಷ ಆಯಿತು, 60 ವರ್ಷ ಥರ ಕಾಣ್ತೀರ. ಅದು ಅಷ್ಟೇ ಅಲ್ಲ, ದೈಹಿಕ ಶಕ್ತಿ, ರಕ್ತಪುಷ್ಟಿ, ಆರೋಗ್ಯ, ಇನ್ನೂ ಯೌವನ ಹಾಗೇ ಇರುತ್ತೆ. ಅಯ್ಯೋ 80 ವರ್ಷ ಅಥವಾ ಏನು ಮಾಡೋಕ್ಕೆ ಇಲ್ಲ, ಮಾಡ್ತೀನಿ ಆ ಹುರುಪು. ಅದು ಪ್ರಾಣಾಯಾಮ ಸಬ್ಜೆಕ್ಟ್ ಬೇರೆ ಇರುತ್ತೆ. ಇಲ್ಲಿ ಮಾತೆ ಆದಿಶಕ್ತಿ ಅಥವಾ ಲಲಿತಾ ಪರಮೇಶ್ವರಿ ಸೋ ಅಂತ ಉಸಿರು ತೊಗೊಂಡಾಗ ಶಿವ ಏನು ಹೇಳಿದೆ? ಗೌಪ್ಯ ಶಕ್ತಿ. ಕುಂಭಕದಲ್ಲಿ ಶಿವ ಹಂಗೆ ಹಿಡಿತಾನೆ ಮಾತೆ ಉಸಿರನ್ನು ಹಿಡಿದು ಅದರ ಸಾರವನ್ನು ಮಾತೆಯಲ್ಲಿರೋ ಶಕ್ತಿಗೆ ಮಾತಿಗೆ ಗೊತ್ತಿಲ್ಲ, ಗೊತ್ತಿರೋದು ಶಿವನಿಗೆ.
ಕುಂಭಕದಲ್ಲಿ ಮಾತೆ ಶಕ್ತಿಯನ್ನು ಉಸಿರನ್ನು ಸೋ ಅನ್ನೋ ಶಕ್ತಿಯನ್ನು ಹಿಡಿದು, ಅಂದರೆ ಉಚ್ಛ್ವಾಸ ಶಕ್ತಿನ ಹಿಡಿದು ಅನೇಕ ಶಕ್ತಿಗಳಿಗೆ ಪರಿವರ್ತನೆ ಮಾಡ್ತಾನೆ ಶಿವ. ಪರಿವರ್ತನೆಗೊಳಿಸಿ ಮತ್ತೆ ಹಮ್ ಅಂತ ಬಿಟ್ಟುಬಿಡ್ತಾನೆ. ಪರಿವರ್ತನೆ ಮಾಡಿದಲ್ಲೇ ಇರುತ್ತೆ. ಅದು ಶಕ್ತಿ ಗೊತ್ತಾಗ್ತಾ ಇರುತ್ತೆ ಒಳಗಡೆ. ಓ, ನನ್ನ ಉಚ್ಛ್ವಾಸ ಶಕ್ತಿಯನ್ನು ತಗೊಂಡು ಅನೇಕ ರೀತಿಯ ಶಕ್ತಿಗಳನ್ನ ಶಿವ ನನ್ನ ಪತಿ ಒಳಗಡೆ ಕ್ರಿಯೇಟ್ ಮಾಡಿ ನನ್ನಲ್ಲಿ ಇರಿಸಿ ಉಳಿದಿದ್ದನ್ನು ಹಮ್ ಅಂತ ಬಿಡ್ತಾನೆ. ಈಗ ಶಿವಶಕ್ತಿ ಏನಾದರೂ ಸಮ. ಇನ್ನೊಂದು ಚಿತ್ರಪಟ ನೋಡಿರ್ಬೋದು ನೀವು, ಅರ್ಧನಾರೀಶ್ವರ, ಅರ್ಧ ಶಕ್ತಿ ಅರ್ಧ ಶಿವ. ಒಬ್ಬ ಚಿತ್ರಕಾರಕ ಹಾಗೇ ಬಿಡಿಸಬಲ್ಲ. ಅದಕ್ಕಿಂತ ನಾವು ಅದನ್ನು ಒಂದು ಚಿತ್ರದ ಮೂಲಕ ನಾವು ಬೇರೆ ಥರ ತೋರ್ಸೋಕ್ಕೆ ಸಾಧ್ಯ ಇಲ್ಲ. ಅಲ್ಲ, ಇದು ಅರ್ಧನಾರೀಶ್ವರ ಅನ್ನೋದು ಮಾನವ ಕಲ್ಪಿತವಾಗಿರುವಂಥದ್ದು ಅಥವಾ ಕಲ್ಪಿತಾನೆ. ಬಟ್ ಕಲ್ಪಿತಕ್ಕೆ ಸತ್ಯವಾದ ಸಾಕ್ಷಿ ಇದೆ. ಶಿವಶಕ್ತಿ ಒಂದೇ ಅಂತ ಇದೆ ಅಲ್ವಾ, ಆ ಒಂದೇ ಅನ್ನೋದನ್ನು ಒಂದೇ ರೂಪದಲ್ಲಿ ಒಬ್ಬ ಕಲಾವಿದ ತೋರಿಸಿದ್ದಾನೆ. ಅವ್ನು ತೋರಿಸಿ ಹಾಗೆ ತೋರಿಸ್ಬೇಕು. ಚಿತ್ರದಲ್ಲಿ ಬಿಡ್ಸೋಕೆ ಹಂಗೆ ಬಿಡಿಸ್ಬೇಕಾಗತ್ತೆ. ಬಟ್ ನಿಜವಾದ ಅರ್ಧನಾರೀಶ್ವರಿ ಏನು? ಈಗ ನಮ್ಮ ದೇಹದಲ್ಲಿ ಎಷ್ಟು ಕಣಗಳಿದೆ? ಕೋಟ್ಯಾಂತರ ಕಣಗಳಿದೆ. ಬ್ರೈನ್ನಲ್ಲಿ ಕೋಟ್ಯಾಂತರ ನ್ಯೂರಾನ್ಸ್ ಇದೆ ಅಲ್ವಾ? ಆ ಕಣ ಎಷ್ಟು ಮಾತ್ರ ಇರುತ್ತೆ? ಒಂದು ಗುಂಡು ಸೂಜಿ ಮೇಲೆ 100 ಕಣ ಸಾಲಾಗಿ ಜೋಡಿಸಬಹುದಂತೆ. ಗುಂಡು ಸೂಜಿ ಟಿಪ್ ಮೇಲೆ ಅಷ್ಟು ಸೂಕ್ಷ್ಮ ಕಣಗಳು ನಮ್ಮ ದೇಹದಲ್ಲಿರುತ್ತೆ. ಅಷ್ಟು ಚಿಕ್ಕದಾಗಿ ತುದಿನಲ್ಲಿ 100 ಸಾಲಾಗಿ ಇಡ್ಬೋದಂತೆ. ಅಯ್ಯಪ್ಪ, ಅಷ್ಟಿರುತ್ತೆ. ಆ ಒಂದೊಂದು ಕಣದಲ್ಲೂ ಅರ್ಧ ಶಿವ ಅರ್ಧ ಶಕ್ತಿ. ಯಪ್ಪ, ಶಿವನ ದೇಹದಲ್ಲಿ ಏನೆಷ್ಟು ಕಣಗಳಿದೆಯೋ, ಆದಿಶಕ್ತಿ ದೇಹದಲ್ಲಿ ಎಷ್ಟೆಷ್ಟು ಕಣಗಳಿದೆಯೋ, ಆ ಕಣಗಳನ್ನು ಒಂದೊಂದು ಕಣ ನೋಡಿದಾಗ ಅರ್ಧ ಶಿವ ಅರ್ಧ ಶಕ್ತಿ ಅರ್ಧ ಶಿವ ಹಂಗೆ ಮಿಳಿತವಾಗಿದ್ದಾರೆ. ಈಗ ಯಾರು ಹೆಚ್ಚು ಯಾರು ಕಡಿಮೆ? ಸಮ. ಅದಕ್ಕೆ ಇವರು ಅದ್ವೈತ ಸಿದ್ಧಾಂತ ರೂಪ. ಅಂದರೆ ಅದ್ವೈತ ಸಿದ್ಧಾಂತ ಅಂದ್ರೂ ದ್ವೈತ ಅಂದ್ರೇನು? ಎರಡು ಅನ್ನೋದು ಭೂಲೋಕದಲ್ಲಿ ಇಲ್ಲ, ಇರೋದು ಒಂದೇ, ಅದೇ ಬ್ರಹ್ಮ. ಅದೇ ಬ್ರಹ್ಮ ಅಂದ್ರೇನು? ಅದೇ ಅರ್ಧನಾರೀಶ್ವರ ತತ್ವ, ಅದೇ ಶಿವಶಕ್ತಿ ಒಂದೇ, ಶಿವನ ಶಕ್ತಿ. ಈಗ ಅರ್ಥ ಚೇಂಜ್ ಆಗೋಯ್ತು. ಶಿವಶಕ್ತಿ ಬೇರೆ ಬೇರೆ, ಶಿವಶಕ್ತಿ ಶಿವನ ಶಕ್ತಿ. ಶಿವನ ಶಕ್ತಿ ಯಾರು? ಒಳಗಿರುವ ಜಗಜ್ಜನನಿ. ಜಗಜ್ಜನನಿಗೇನು? ಶಿವನಿರುವ ಒಂದು ಚೇತನ. ಇದು ಇನ್ನೂ ಅರ್ಥ ಹೇಳಬೇಕು ಅಂದರೆ, ಈಗ ದೇವ್ರ ದೀಪ ಬೆಳಗ್ತೀರ, ಆ ದೀಪ ಬೆಳಗ್ತಾ ಇರುತ್ತೆ. ಆ ದೀಪದ ಬೆಳಕಿದೆಯಲ್ಲ, ಅದು ಶಿವ. ಅದರಿಂದ ಪ್ರಸಾರ ಆಗುತ್ತಲ್ಲ ಬೆಳಕು, ಅದು ಶಕ್ತಿ. ಇಲ್ಲಿ ಲೈಟ್ ಇದೆ, ಲೈಟ್ ಹಾಕ್ತೀವಿ, ಬಲ್ಬ್ ಆನ್ ಆಗುತ್ತೆ, ಬಲ್ಬ್ ಶಿವ. ಇಡೀ ಹಾಲಿಗೆ ಬೆಳಕು ಬರುತ್ತಲ್ಲ, ಅದು ಶಕ್ತಿ. ಅಂದರೆ ಶಿವ ಏನು? ಗೌಪ್ಯ ಮೂಲ ಶಕ್ತಿ. ಅದನ್ನು ಪ್ರಕಟ ಮಾಡೋದು ಯಾರು? ಜಗಜ್ಜನನಿ ಲಲಿತಾ ಪರಮೇಶ್ವರಿ. ಈ ಥರ ಶಿವಶಕ್ತಿಗೆ ವ್ಯತ್ಯಾಸವೇ ಇಲ್ಲ. ಒಂದು ಕೆಲವು ಕಡೆ ತೊಗೊಂಡಾಗ ಶಕ್ತಿ ಹೆಚ್ಚು, ಒಂದು ಕಡೆ ಕೆಲವು ಕಡೆ ನೋಡಿದಾಗ ಇಲ್ಲ ಶಿವನೇ ಹೆಚ್ಚು ಅನಿಸುತ್ತೆ. ಇಲ್ಲ, ಕಡೆಗೆ ನೀವು ಸ್ಟಡಿ ಮಾಡ್ತಾ ಬಂದಾಗ ಸರಿಯಾಗಿ ಅರ್ಥ ಮಾಡೋಕ್ಕೆ ಶುರು ಮಾಡಿದಾಗ ವ್ಯತ್ಯಾಸವೇ ಇಲ್ಲ. ಸೊ ನಾವು ಶಿವನಿಗೆ ಮಾಡುವಂಥ ಪೂಜೆ ಅಮ್ಮನಿಗೂ ಸಮರ್ಪಿತವಾಗುತ್ತೆ, ಅಮ್ಮನಿಗೆ ಮಾಡೋ ಪೂಜೆ ಶಿವನಿಗೂ ಸಮರ್ಪಿತವಾಗುತ್ತೆ. ಖಂಡಿತ ಆಗುತ್ತೆ. ಇದಕ್ಕೊಂದು ಒಳ್ಳೆಯ ಉದಾಹರಣೆ ಅಂದರೆ, ಅವರು ಮಹರ್ಷಿಗಳಿದ್ದರು, ಭೃಂಗಿ ಅಂತ. ಅವರು ಪರಮ ಶಿವ ಭಕ್ತ. ಶಿವ ಬಿಟ್ಟರೆ ಯಾರನ್ನೂ ಕೈ ಮುಗಿಯಲ್ಲ, ಸ್ತೋತ್ರ ಮಾಡಲ್ಲ, ಮಂತ್ರ ಜಪ ಮಾಡಿ, ಈವನ್ ಜಗಜ್ಜನೇನು ಕೂಡ ಮಾಡಲ್ಲ. ಶಿವನಿಗೆ ಕೈಲಾಸಕ್ಕೆ ಹೋಗ್ತಾರೆ ತಮ್ಮ ತಪಶಕ್ತಿಯಿಂದ. ಅಲ್ಲಿ ಶಿವ ಮತ್ತು ಶಕ್ತಿ ಕೂತಿರ್ತಾರೆ. ಶಿವನಿಗೆ ಮಾತ್ರ ಪ್ರದಕ್ಷಿಣೆ ಹಾಕೋದು, ಶಿವನಿಗೆ ಮತ್ತು ನಮಸ್ಕಾರ ಮಾಡೋದು, ಅಮ್ಮನವ್ರ ಕಡೆ ನೋಡೋದೇ ಇಲ್ಲ, ಹಂಗೆ ಹೋಗೋದು. ನೋಡಿ ಇದು ಪುರಾಣದ ಕತೆ ಬರುತ್ತೆ. ಅವ್ರಿಗೆ ಬೇಸರ ಆಗತ್ತೆ. ಮಾತೆಗೆ ಶಿವನನ್ನು ಕೇಳ್ತಾರೆ, ಇವ್ನಿಗೆ ಮಾಡ್ತಾನಲ್ಲ ಸರಿನಾ? ನಾನು ಪಕ್ಕದಲ್ಲೇ ಕೂತಿರ್ತೀನಿ, ನಿನಗೆ ಮಾತ್ರ ಪ್ರದಕ್ಷಿಣೆ ಮಾಡ್ತಾನೆ, ನಿಂಗೆ ನಮಸ್ಕಾರ ಮಾಡ್ತಾನೆ, ನಿಮ್ಮ ಮಂತ್ರ ಮಾತ್ರ ಜಪ ಮಾಡಿ ಓಂ ನಮಃ ಶಿವಾಯ ಅಂತಾನೆ, ನನ್ನನ್ನು ಸೇರಿಸ್ಕೊಳ್ಳಲ್ಲ. ಅದಕ್ಕೆ ನಾನೇನು ಮಾಡಲಿ? ನಿಂಗೆ ಬಲವಂತವಾಗಿ ನಮಸ್ಕಾರ ಮಾಡ್ಸೋಕ್ಕಾಗತ್ತಾ? ಅವನು ನನ್ನ ಮೇಲೆ ಭಕ್ತಿ. ಸರಿ, ಇನ್ನೊಂದು ಸಲ ಬರ್ತಾರೆ. ಆ ಮಹರ್ಷಿಗಳು ಬಂದಾಗ ಶಿವಶಕ್ತಿ ಒಂದಾಗ್ಬಿಡ್ತಾರೆ.
ಅಂದರೆ ಅರ್ಧ ಶಿವ ಅರ್ಧ ಪಾರ್ವತಿ. ಆ ರೀತಿ ಆ ಒಂದು ಕಾನ್ಸೆಪ್ಟಿಂದ ಈಗ ಪೇಂಟ್ ಮಾಡೋದು, ಅರ್ಧ ಶಿವ ಅರ್ಧ ಪಾರ್ವತಿ. ಬರ್ತಾರೆ, ಅರ್ಧ ದೇಹ ಈ ಕಡೆ ಮಾತೆ, ಈ ಕಡೆ ಶಿವ. ಏನು ಮಾಡೋದು? ಪ್ರದಕ್ಷಿಣೆ ಹಾಕಬೇಕು. ಅಲ್ಲ, ಇವಾಗ ಶಿವ ಒಂದೇ ಅಂತಂದರೆ ಇಲ್ಲಿ ಅರ್ಧನಾರೀಶ್ವರ ಆಗೋಗಿದ್ದಾರೆ, ಆಗೋಗಿದ್ದಾರೆ. ಏನು ಮಾಡೋದು? ತಪಶಕ್ತಿಯಿಂದ ಅದಕ್ಕೆ ಭೃಂಗಿ ಅಂದರೆ ದುಂಬಿ ಹಾಕ್ತಾರೆ. ಇವಾಗ ಈ ಕಡೆ ಶಿವ ಅಂದ್ಕೊಳ್ಳಿ, ಈ ಕಡೆ ಶಕ್ತಿ ಅಂದ್ಕೊಳ್ಳಿ. ಪ್ರದಕ್ಷಿಣೆ ಹಾಕ್ಕೊಂಡು ಶಿವನ ಬೆನ್ನಲ್ಲಿ ಕೊರೆದು, ಇಲ್ಲಿ ಕೊರೆದು ಹಿಂಗೆ ಪ್ರದಕ್ಷಿಣೆ ಆಗ್ತದೆ. ಅಯ್ಯೋ, ಕೊನೆಗೂ ಅವರು ಮಾತಿಗೂ ಪ್ರದಕ್ಷಿಣೆ ಹಾಕಲ್ಲ. ಕೊರಿತಾರೆ ಶಿವನ ಎದೆನ, ಹಿಂದೆಗಡೆ ಹೋಗ್ತಾರೆ, ಬೆನ್ನಲ್ಲಿ ಕೊರೆದು ಎದೆ ಭಾಗದಲ್ಲಿ ಆಚೆ ಬರ್ತಾರೆ. ಅದೇ ಸಂದಿನಲ್ಲಿ ಶಿವನಿಗೆ ಅರ್ಧ ದೇಹಕ್ಕೆ ಮಾತ್ರ ಪ್ರದಕ್ಷಿಣೆ ಹಾಕ್ತಾರೆ. ಶಿವನ ಒಂದು ಪಾದ ಶಿವಂದಲ್ವಾ, ಅದಕ್ಕೆ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ಆವಾಗ ಪಾರ್ವತಿಗೆ, ಶಕ್ತಿಗೆ ತುಂಬಾ ಸಿಟ್ಟು ಬಂದುಬಿಡುತ್ತೆ. ಹಿಂಗೂ ಮಾಡ್ತಾನೆ, ನಿನಗೆ 3 ಕಾಲ ಆಗಲಿ ಅಂತ ಶಾಪ ಕೊಟ್ಬಿಡ್ತಾರೆ. ಯಾರಿಗೆ? ಭೃಂಗಿ ಮಹರ್ಷಿಗಳಿಗೆ. ಆವಾಗ ಭೃಂಗಿ ಮಹರ್ಷಿಗಳಿಗೆ ಚಿತ್ರಪಟ ನಿಮಗೆ ಗೂಗಲಲ್ಲೂ ಸಿಗುತ್ತೆ, ದೇವಸ್ಥಾನ ಸಿಗುತ್ತೆ, 3 ಕಾಲು ನಡೆಯೋಕ್ಕೆ ಆಗಲ್ಲ. ಒಂದು ಕಡಿಮೆ ಆದರೂ ಕಷ್ಟ, ಒಂದು ಎಕ್ಸ್ಟ್ರಾ ಆದರೂ ಕಷ್ಟ ಅಲ್ವಾ ಸರ್ ಮನುಷ್ಯನಿಗೆ? ನಡೆಯೋಕ್ಕಾಗಲ್ಲ, ಸ್ಥಿರ ಆಗಿಬಿಡ್ತಾರೆ. ಶಿವನಿಗೂ ಪ್ರದಕ್ಷಿಣೆ ಹಾಕೋಕ್ಕಾಗಲ್ಲ, ಬಾಗಿ ನಮಸ್ಕಾರ ಮಾಡೋಕ್ಕಾಗಲ್ಲ. ಈಗಲೇ ಕ್ಷಮಾಪಣೆ ಕೇಳಿದ್ರೆ ನಿನ್ನ ಶಾಪ ನಾನು ಕಳಿತೀನಿ ಅಂತ ಶಕ್ತಿ ಹೇಳ್ತಾರೆ. ಇಲ್ಲಮ್ಮ, ನನಗೆ ಶಿವನೊಬ್ಬನೇ ದೇವ, ನಿಂತ ಕಡೆ ಓಂ ನಮಃ ಶಿವಾಯ ಅಂತೀನಿ ಅಂತ. ಈ ಕಾರ್ಯಕ್ರಮ ಆಗ ಶಿವ ಏನು ಮಾಡ್ತಾರೆ, ನೀನು ನನಗೆ ನಮಸ್ಕಾರ ಮಾಡಿದ್ರು ನನ್ನ ಪತ್ನಿಗೂ ಆದಿಶಕ್ತಿಗೂ ಸೇರ್ತಾ ಇದೆ, ನೀನು ಇಷ್ಟು ಜ್ಞಾನ, ಇಷ್ಟು ಮಹರ್ಷಿ, ಈ ತತ್ವ ನಿಂಗೆ ಅರ್ಥ ಆಗಲಿಲ್ವಾ ಅಂದ್ಬಿಟ್ಟು ನನ್ನ ಅರ್ಧ ದೇಹವನ್ನೇ ಪೂರ್ಣವಾಗಿ ನೋಡು ಅಂದಾಗ ಭೃಂಗಿ ಮಹರ್ಷಿಗಳು ಸಾಧನೆ ನೋಡ್ತಾರೆ. ಕಣಕಣದಲ್ಲಿ ಶಕ್ತಿ ರೂಪಗಳೇ ಕಾಣ್ತಾ ಹೋಗುತ್ತೆ. ಆವಾಗ ತಪ್ಪಾಯಿತು ಅಂತಾರೆ. ಹಂಗೆ ತೊಗೊಂಡಾಗ ಶಿವಶಕ್ತಿಗೆ ಭೇದ ಅನ್ನೋದು ಇಲ್ಲ. ಈ ಕಾರ್ಯಕ್ರಮ ನೋಡ್ತಾ ಇರುವಂಥ ವೀಕ್ಷಕರು ಶಿವನ ಪರಮ ಭಕ್ತರೇನಾದರೂ ನೀವು ಇದ್ದರೆ ಖಂಡಿತವಾಗ್ಲೂ ಇದ್ರ ಬಗ್ಗೆ ನೀವು ಕೂಡ ಒಂದಷ್ಟು ವಿಚಾರಗಳನ್ನ ಹೇಳ್ಬೋದು, ನಿಮ್ಮಿಂದ ತಿಳ್ಕೊಳೋದು ಸಹ ಇದ್ದೇ ಇರುತ್ತೆ ಅಂತ ಹೇಳ್ತಾ, ಓಂ ನಮಃ ಶಿವಾಯ ಅಂತಲೇ ಕಮೆಂಟ್ ಮಾಡಿ. ನಿಮ್ಮ ಶಿವಭಕ್ತಿ ಇನ್ನಷ್ಟು ಹೆಚ್ಚಾಗಲಿ. ಆದರೆ ಸರ್ ಹೇಳ್ದಂಗೆ, ಗುರುಗಳು ಹೇಳ್ದಂಗೆ ಶಿವ ಮತ್ತು ಶಕ್ತಿ ಬೇರೆ ಬೇರೆ ಅಲ್ಲ, ಎರಡೂ ಒಂದೇ ಅನ್ನೋದನ್ನು ಇವ್ರು ಹೇಳ್ತಿದ್ದಾರೆ. ಲಲಿತಾ ಸಹಸ್ರನಾಮದ ವಿಚಾರ ಮಾಡ್ತಾ 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 ಎಲ್ಲೆಲ್ಲಿಗೆ ಮುಟ್ತಾ ಇದ್ದೀವಿ ಅಂತಂದರೆ, ನನಗೊಂಥರ ಯಾವುದೋ ಒಂದು ಗುರುಕುಲಕ್ಕೆ ಹೋಗಿ ಗುರುಗಳ ಮುಂದೆ ಕೂತ್ಕೊಂಡು ಎಲ್ಲವನ್ನೂ ಹೇಳಿಸ್ಕೊಳೋ ಅಷ್ಟು ಭಾಸ ಆಗ್ತಿದೆ ಸರ್. ಒಟ್ಟಿನಲ್ಲಿ ಯಾವತ್ತೂ ತಿಳ್ಕೊಳ್ದಿರೋಂಥ ವಿಚಾರಗಳು, ಯಾರಿಂದನೂ ತಿಳ್ಕೊಳ್ದಿರೋಂಥ ವಿಚಾರಗಳು, ಯಾರಿಂದನೂ ತಿಳ್ಸೋಕ್ಕೆ ಅಂದರೆ ಕಡಿಮೆ ಜನಗಳಿಂದ ತಿಳ್ಸೋಕ್ಕಾಗುವಂಥ ಕೆಲವೊಂದು ವಿಚಾರಗಳನ್ನು ಮನದಟ್ಟು ಮಾಡಿ ಮನಸ್ಸಿಗೆ ಮುಟ್ಟೋ ಆ ರೀತಿ ಹೇಳ್ಕೊಟ್ಟಿದ್ದಾರೆ ನೀವು. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ ಸರ್. ತುಂಬಾ ಖುಷಿ ಆಯಿತು. ಎಲ್ಲ ಲಲಿತಾ ಪರಮೇಶ್ವರ ಆಶೀರ್ವಾದದಿಂದ ಇಷ್ಟು ಮಾತ್ರ ಹೇಳಕ್ಕೆ ನನಗೆ ಶಕ್ತಿ ಬಂತು. ಶಿವನ ಆಶೀರ್ವಾದ ಮತ್ತು ನನ್ನನ್ನು ಕರೆಸಿ ನಿಮ್ಮ ವರಾಯು ಚಾನಲಲ್ಲಿ ಕೂಡಿಸಿ ಇಷ್ಟೊಂದು ವಿಷಯ, ವರಾಯು ಸ್ಟುಡಿಯೋಸ್ ಇಷ್ಟೆಲ್ಲ ವಿಷಯ ಆಚೆ ತರಿಸಿದಿರಿ. ತಮಗೂ ಧನ್ಯವಾದಗಳು. ನಮ್ಮನ್ನು ಚೆನ್ನಾಗಿ ಚಿತ್ರೀಕರಣ ಮಾಡಿದ ನಮ್ಮ ಕ್ಯಾಮರಾಮನ್ ಅವರಿಗೂ ಧನ್ಯವಾದಗಳು. ಪ್ರೇಕ್ಷಕರಿಗೂ ಕೂಡ ಧನ್ಯವಾದಗಳು. ಎಲ್ಲರಿಗೂ ಶಿವಶಕ್ತಿರು ಆಶೀರ್ವಾದ ಮಾಡಿ ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಮನಸ್ಫೂರ್ತಿಯಾಗಿ ಕೇಳ್ಕೊತಾ ಇದ್ದೀನಿ. ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಅಂತ ಹೇಳ್ತಾ, ಒಟ್ಟಿನಲ್ಲಿ ಲಲಿತಾ ಪರಮೇಶ್ವರಿ ಅಮ್ಮನವರ ವಿಧಿ ನಿಯಮಗಳು ಹಾಗೂ ಪೂಜಾ ವಿಧಾನಗಳು ಮತ್ತು ಲಲಿತಾ ಪರಮೇಶ್ವರಿ ಅವತಾರಕ್ಕೆ ಕಾರಣ, ಲಲಿತಾ ಪರಮೇಶ್ವರಿಯ ವರ್ಣನೆ, ಲಲಿತಾ ಪರಮೇಶ್ವರಿಯ ಅವತಾರಗಳ ಜೊತೆಗೆ ಆದಿಶಕ್ತಿಯ ನಾನಾ ವಿಧದ ಶಕ್ತಿಗಳು, ಅದರ ಜೊತೆಯಲ್ಲಿ ಶಿವನ ಮದುವೆ ಆಗಿದ್ದು, ಶಿವನ ಮದುವೆ ಆದ ನಂತರ ಶಿವಶಕ್ತಿ ಆಗಿದ್ದು, ಶಿವಶಕ್ತಿಯಾಗಿ ಶಿವ ಕಣಕಣಗಳಲ್ಲೂ ಶಿವಶಕ್ತಿಯಾಗ ರೂಪವನ್ನು ತೋರಿದ್ದು, ಎಲ್ಲವನ್ನೂ ನಾವು ಇಲ್ಲಿ ಹೇಳಿದ್ದಾಯಿತು. ಆದರೆ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿತಿಲ್ಲ. ಇನ್ನೊಂದಷ್ಟು ಪ್ರಶ್ನೆಗಳು ನನ್ನ ಕಾಡ್ತಾ ಇದೆ ಸರ್. ಯಾಕಂದರೆ ಶ್ರೀಚಕ್ರದ ಬಗ್ಗೆ ನಾನು ಮಾತಾಡಲೇಬೇಕು, ಆದರೆ ಅದು ಮುಂದಿನ ದಿನಗಳಲ್ಲಿ ಮಾತಾಡೋಣ ಅಂತ ಹೇಳ್ತಾ, ಸೊ ಇದೇ ರೀತಿ ನಿಮ್ಮ ಪ್ರೀತಿ ಬೆಂಬಲ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಎಪಿಸೋಡ್ನ ಮುಗಿಸ್ತಾ ಇದ್ದೀವಿ. ಲಲಿತಾ ಪರಮೇಶ್ವರಿ ಪಾರಾಯಣದ, ಲಲಿತಾ ಪರಮೇಶ್ವರಿ ಸ್ತೋತ್ರದ, ಲಲಿತಾ ಪರಮೇಶ್ವರಿ ಸಹಸ್ರನಾಮದ ಈ ಒಂದು ಎಪಿಸೋಡ್ಗಳು ಇನ್ನಷ್ಟು ಮತ್ತಷ್ಟು ಬರಲಿದೆ ನಿಮಗೋಸ್ಕರ. ಶ್ರೀಚಕ್ರದ ಬಗ್ಗೆ ತಿಳ್ಕೊಳ್ಳೋಣ ಮುಂದಿನ ಎಪಿಸೋಡಲ್ಲಿ. ಅಲ್ಲಿವರೆಗೂ ನೀವೇನು ಮಾಡಬೇಕು, ಪ್ರೀತಿಯಿಂದ ನಿಮ್ಮ ಬೆಂಬಲ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಗುರುಗಳೇ ನಿಮಗೆ ವಂದಿಸುತ್ತಾ, ಲಲಿತಾ ಪರಮೇಶ್ವರಿ ಅಮ್ಮನವರ ಆಶೀರ್ವಾದ ಸದಾ ಕಣಕಣದಲ್ಲೂ ನಿಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ, ಧನ್ಯೋಷ್ಮಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸರ್ನ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಕೆಳಗಡೆ ಕೊಟ್ಟಿರೋ ನಂಬರ್ ಹಾಗೂ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿಗೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೋಗಿ ಬರ್ತೀನಿ. ನಾನು ನಿಮ್ಮ ಆ್ಯಂಕರ್ ರಂಜಿತ್ ವರಾಯು. ಸ್ವಲ್ಪ ಮಿಸ್ಮಿ ಜಾಸ್ತಿ ಲಕ್ಷ್ಮಿ. ಶ್ರೀ ಲಲಿತಾ ಪರಮೇಶ್ವರಿ ತಾಯಿಯೇ ನಮಃ.